ಇಂಜಿನಿಯರ್ಸ್ ಅಂದ್ರೇ ಇಂಜಿನ್ ಆಫ್ ಯುವರ್ ಲೈಫ್ ಅಂತ ಅವರು. ನಾವೊಂಥರ ಎಲ್ಲರ ಲೈಫಲ್ಲೂ ಇಂಜಿನ್ ಇದ್ದಂಗೆ. ನೀವು ಒಂದು ಮಿಕ್ಸಿಯಿಂದ ಹಿಡ್ದು ಮಿಕ್ಸರ್ ತನಕನೂ ಬೇಕು ನಾವೆಲ್ಲ ಕಡೆನೂ. ಯಾವುದೋ ಎಲ್ಲ ಫೀಲ್ಡ್ ತೊಗೊಳ್ಳಿ, ಎಲೆಕ್ಟ್ರಿಕಲ್ ತೊಗೊಳ್ಳಿ, ಸಾಫ್ಟ್ವೇರ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಎಲ್ಲದಕ್ಕೂ ಒಂದು ಇಂಜಿನಿಯರಿಂಗ್ ಇದ್ರೇ ನಿಮ್ಮ ಲೈಫ್ ಈಗ ಸುಸೂತ್ರವಾಗಿ ನಡೀತಾ ಇರೋದು. ಅದು ಇಂಜಿನಿಯರ್ಸಿಂದನೇ. ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಎಲ್ಲ ಇಂಜಿನಿಯರ್ಸ್ಗೂ ಅಂತ ಕೇಳ್ತಾ, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಫೀಸ್ಗೆ ಹೊರಟಿದ್ದೀವಿ, ರೆಗ್ಯುಲರ್ ರೂಟೀನ್ ಥರನೇ. ಇವತ್ತು ಅದೇ 3D ರೆಂಡ್ರಿಂಗ್ ಎಲ್ಲ ಫಿನಿಷ್ ಮಾಡಿ ಇವತ್ತೆಲ್ಲದು ಮುಗಿಸ್ಕೊಟ್ಟು ಕ್ಲೈಂಟಿಗೆ ಕೊಡಬೇಕು. ಆದಷ್ಟು ಬೇಗ ಇವತ್ತು ಎಷ್ಟೊತ್ತು ಮಧ್ಯಾಹ್ನದೊಳಗೆ ಮುಗಿಸ್ಬೇಕು ಅನ್ನೋದಿದೆ. ಮುಗಿಸಿ ಕಳಿಸ್ಬಿಟ್ರೆ ಈ ವಾರದ ಕೆಲಸ ನಂದು ಆಲ್ಮೋಸ್ಟ್ ಅಂದ್ಕೊಂಡಿರೋ ಟಾರ್ಗೆಟನ್ನು ನಾವು ರೀಚ್ ಮಾಡಿರ್ತೀವಿ. ಓಕೆ, ಅದಾಗ್ತಿದ್ದಂಗೆ ಇವತ್ತು ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಗೊತ್ತಿಲ್ಲ ಏನಂತ ಹೇಳ್ತೀನಿ ಮುಂದೆ ಇಲ್ಲಿ ಏನು ಅಂತ. ಈಗ ಇವತ್ತು ಶನಿವಾರ ಇರೋದ್ರಿಂದ ಆರ್ಡ್ರ್ಗಳನ್ನೆಲ್ಲ ಎಲ್ಲೆಲ್ಲಿ ಡಿಸ್ಪ್ಯಾಚ್ ಮಾಡಿಸ್ಬೇಕು ಮಾಡಿಸಿ ಅದಾದಮೇಲೆ ನೋಡಬೇಕು. ಇನ್ ಕೇಸ್ ಹೋಗಿ ಬಂದರೆ ಟೈಮ್ ಆಗತ್ತಾ ಅಂತ. ಹಂಗಿದ್ರೆ ಮಾತ್ರ ಹೋಗ್ಬಾರ್ದು. ಮತ್ತೊಂದು ನಿನ್ನೆ ನಾನು ಇನ್ಸ್ಟಾಗ್ರಾಮು ನೈಟ್ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದು, ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಏನಪ್ಪ ಹಿಂಗಂತಾರಲ್ಲ ಅಂತ ಅನಿಸ್ತು. ಯಾವುದೋ ಒಂದು ಇದರಲ್ಲಿ ಸಿವಿಲ್ ರಿಲೇಟೆಡ್ ಇಂಜಿನಿಯರಿಂಗ್ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡಿದರು. ಸೊ ಅವ್ರಿಗೆ ಹೇಳ್ತಾ ಇರೋದಿದು. ಮತ್ತೊಂದು ಹೇಳ್ತೀನಿ ನೋಡಿ, ಯಾವ್ದಾದ್ರು ಡಿಗ್ರಿ ನೀವು ರಿಟೈರ್ಡ್ ಆದಮೇಲೂ ಆ ಡಿಗ್ರಿಯಿಂದ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅಂದರೆ ಅದು ಇಂಜಿನಿಯರಿಂಗ್ ಓದಿದರೆ ಮಾತ್ರ. ಆ್ಯಸ್ ಎ ಇಂಜಿನಿಯರ್ ಆಗಿ ಮಾತ್ರ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಬಿಟ್ಟರೆ ನನಗೆ ಗೊತ್ತಿರೋಂಗೆ ಒಂದು 2 ಡಿಗ್ರಿ ಏನೋ, ಡಾಕ್ಟ್ರು ಮತ್ತು ಇಂಜಿನಿಯರ್ಸು. ನೀವು ಡಿಗ್ರಿ ಪರ್ಸ್ಯೂ ಮಾಡೋದ್ಮೇಲಿಂದನೇ ಸ್ಟಾರ್ಟ್ ನೀವು ಇಂಜಿನಿಯರ್ ಅಂತಾನೆ. ಡಾಕ್ಟ್ರು ಅಷ್ಟೇ, MBBS ಪರ್ಸ್ಯೂ ಮಾಡೋದ್ಮೇಲಿಂದನೇ ನೀವು ಡಾಕ್ಟ್ರು, ಆ ಥರ. ಬಟ್ ಅದು ಬೇರೆ ಡಿಗ್ರಿ. ಅದೇ ನೀವು ಬ್ಯಾಂಕ್ ಎಂಪ್ಲಾಯ್ ಆಗ್ರಿ, ಬ್ಯಾಂಕ್ ಎಂಪ್ಲಾಯ್ ಅಂತಾರೆ ಹೊರತು ಇಂಜಿನಿಯರ್ ಅಂತ ಎಲ್ಲೂ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಒಂದು ಸಣ್ಣ ಗೌರವ ಕೊಡಿ ಎಲ್ಲ ಇಂಜಿನಿಯರ್ಸ್ಗೂ. ಯಾಕಂದರೆ ಇಂಜಿನಿಯರ್ಸ್ ಅಂದ್ರೇ ಇಂಜಿನ್ ಆಫ್ ಯುವರ್ ಲೈಫ್ ಅಂತ ಅವರು. ನಾವೊಂಥರ ಎಲ್ಲರ ಲೈಫಲ್ಲೂ ಇಂಜಿನ್ ಇದ್ದಂಗೆ. ನೀವು ಒಂದು ಮಿಕ್ಸಿಯಿಂದ ಹಿಡ್ದು ಮಿಕ್ಸರ್ ತನಕನೂ ಬೇಕು ನಾವೆಲ್ಲ ಕಡೆನೂ. ಯಾವುದೋ ಎಲ್ಲ ಫೀಲ್ಡ್ ತೊಗೊಳ್ಳಿ, ಎಲೆಕ್ಟ್ರಿಕಲ್ ತೊಗೊಳ್ಳಿ, ಸಾಫ್ಟ್ವೇರ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಎಲ್ಲದಕ್ಕೂ ಒಂದು ಇಂಜಿನಿಯರಿಂಗ್ ಇದ್ರೇ ನಿಮ್ಮ ಲೈಫ್ ಈಗ ಸುಸೂತ್ರವಾಗಿ ನಡೀತಾ ಇರೋದು. ಅದು ಇಂಜಿನಿಯರ್ಸಿಂದನೇ. ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಎಲ್ಲ ಇಂಜಿನಿಯರ್ಸ್ಗೂ ಅಂತ ಕೇಳ್ತಾ, ಇಂಜಿನಿಯರ್ಸ್ ಪರವಾಗಿ ಈ ಮಾತು ನನ್ನ ಕಡೆಯಿಂದ. ಒಬ್ರಿಗೆ ಹರ್ಟ್ ಆಗ್ಬೋದೇನೋ ಗೊತ್ತಿಲ್ಲ, ಹರ್ಟ್ ಆದರೆ ನಮ್ಮ ತಪ್ಪಲ್ಲ. ಯಾಕಂದರೆ ಕಷ್ಟಪಟ್ಟು ಓದಿ ಡಿಗ್ರಿ ಪರ್ಸ್ಯೂ ಮಾಡಿದಾಗ ಯಾರು ಹಿಂಗೆ ಒಂಥರ ಹೇಗಾಗತ್ತೆ ಅಂದರೆ, ನಮ್ಮ ಫೀಲ್ಡನ್ನೇ ಬೈದಂಗೆ. ಈಗ ಸಿವಿಲ್ ಗಾರೆ ಕೆಲಸ, ಹೌದು ಗಾರೆ ಕೆಲಸದವ್ರೆ. ಈಗ ನೀವು ಗಾರೆ ಕೆಲಸದವರು ಮಾಡಿಲ್ದಿರೋದು ಬಿಟ್ಟರೆ ಮತ್ತೆ ಯಾರು ಬೇರೆಯವ್ರು ಬಂದು ಮಾಡೋಕ್ಕಾಗತ್ತಾ? ಆಯ್ತು, ನೀವು ಮಲಗಬೇಡ್ರಿ ಮನೇಲಿ, ಹೊರಗಡೆ ಮಲ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಅದೇ ಥರ ಯಾರನ್ನಾರು ಎಲ್ಲರೂ ಒಂದೊಂದು ಕೆಲಸದಲ್ಲಿ ದೊಡ್ಡವರು ಚಿಕ್ಕವರು ಇದ್ದೇ ಇರ್ತಾರೆ. ಬಟ್ ಕೆಲಸ ನೋಡಿ ಗೌರವ ಕೊಡಬೇಡಿ, ಮನ್ಸು ನೋಡಿ ಗೌರವ ಕೊಡಿ, ವ್ಯಕ್ತಿತ್ವ ನೋಡಿ ಗೌರವ ಕೊಡಿ ಅಂತ ಹೇಳ್ತಾ, ಓಕೆ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಪುರಾಣ ಹೇಳ್ದಂಗೆ ಅನಿಸ್ಬಾರ್ದು. ವ್ಯೂವರ್ಸಿಗೆ ಹೇಳಬೇಕು ಅನಿಸ್ತು, ಹೇಳಿದೆ. ಓಕೆ ಹೊರಡೋಣ. ಇನ್ನೇನು ಆಫೀಸ್ ಬಂತು. ಇವತ್ತು ನಮಗೆ ಪಾರ್ಕಿಂಗ್ ಆಫೀಸ್ ಲಾಟಲ್ಲಿ ಇರೋಲ್ಲ, ಬೇಸ್ಮೆಂಟಲ್ಲಿ ಈ ಕಡೆ ಪಕ್ಕದಲ್ಲಿ ಇಡಬೇಕು. ಯಾಕಂದರೆ ಅವ್ರದ್ದು ಲಾಟ್ಸ್ ಕೂಡ ಇರೋದ್ರಿಂದ ವೀಕೆಂಡ್ಸು ನಾವು ಹೊರಗಡೆ ಪಾರ್ಕಿಂಗ್ ಮಾಡಬೇಕು. ಓಕೆ, ಇದರ ರಿಲೇಟೆಡ್ ಒಂದು ಇನ್ಸ್ಟಾಗ್ರಾಮ್ ಒಂದು ಕಂಟೆಂಟ್ ಹಾಕ್ತೀನಿ, ನೋಡೋಣ. ಓಕೆ, ಆಫೀಸ್ಗೆ ಹೋಗಿ ಸಿಗೋಣ. ಓಕೆ, ಆಫೀಸಿಗೆ ಬಂದ್ವಿ. ಆಫೀಸಿಗೆ ಬಂದ ಕೂಡಲೇ ನಿನ್ನೆಯಲ್ಲಿ ನಾವು ಮರ್ತಿರೋದೇನು ಅಂದರೆ, 1-2 ಡೆಬಿಟ್ ನೋಟು, 1 ಕ್ರೆಡಿಟ್ ನೋಟ್ ಇದೆ. ಅದನ್ನು ರೈಸ್ ಮಾಡಬೇಕು. ಸೊ ಅದನ್ನು ರೈಸ್ ಮಾಡಿ ಸ್ಕೆಚಪ್ ಮಾಡಬೇಕು. ಯಾಕೋ ನಮ್ಮೂರಲ್ಲೆಲ್ಲ ಫುಲ್ ತುಂಬ ರಶ್ ಇದೆ, ಏನೋ ಗೊತ್ತಿಲ್ಲ. ಏನಾದ್ರು ಹಬ್ಬ ಗಿಬ್ಬ ಇದೆಯಾ, ಇಲ್ಲ ಶನಿವಾರ ಅಂತ ಬಂದಿರ್ಬೋದು ಎಲ್ಲರೂ ಗಣಪತಿ ನೋಡೋಕ್ಕೆ ಬೇರೆ ಊರಿಂದ. ನಮ್ಮ ಏರಿಯಾ ಎಷ್ಟು ಚೆನ್ನಾಗಿರೋದು, ತುಂಬ ಚೆನ್ನಾಗಿರೋದು ಪ್ರೋಗ್ರಾಮ್ಸ್ ಎಲ್ಲ.
ಎಲ್ಲ ಏರಿಯಾದು ಚೆನ್ನಾಗಿರುತ್ತೆ. ಬಟ್ ನಾವು ಪರ್ಸ್ನಲಿ ಸಣ್ಣಕ್ಕಿದ್ದಾಗೆಲ್ಲ ಅಲ್ಲೆಲ್ಲ ಹೋಗಿ ಪ್ರತಿದಿನ ನೈಟ್ ಹೋಗಿ ನೋಡ್ತಿದ್ವಿ ಏನು ಫಂಕ್ಷನ್ ಇದೆ ಏನು ಎತ್ತ ಅಂತೇಳಿ. ಯಾವಾಗ ಓದೋಕ್ಕೆಲ್ಲ ಹೊರಗಡೆ ಹೋಗೋದ್ವಿ ಅವಾಗಿಂದ ಹೊರಗೆ ಹೋಗೋ ಹಬ್ಬ ಮುಗಿಸೋದು ಹೋಗೋದು ಕಾಲೇಜಿಗೆ ಇಂಥವೆಲ್ಲ ಮಾಡ್ತಾಯಿದ್ವಿ. ಅದು ಬಿಟ್ಟರೆ ಏನೂ ಇಲ್ಲ. ಈಗ ಅಷ್ಟೇ ಯಾವಾಗಾದ್ರು ಅದರ ಲಾಸ್ಟ್ ದಿನ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ. ಓಕೆ, ಒಂದು ಡೆಬಿಟ್ ನೋಟ್ ಇಶ್ಯೂ ಮಾಡಿ. A little longer than a few minutes later. ಓಕೆ, ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾಗ್ತಿದ್ದಂಗೆ ಸ್ಕೆಚಪ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಇವತ್ತು 18 ನಿಕೋಸ್ ಮುಗಿಸ್ಲೇಬೇಕು. ಕ್ಲೈಂಟು ಆ್ಯಕ್ಚುಲಿ ಮೆಸೇಜ್ ಹಾಕಿದ್ದಾರೆ ಏನೇ ಅಪ್ಡೇಟ್ಸ್ ಅಂತ. ಸೊ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಹೇಳಿದ ಟೈಮ್ಗಿಂತ ಒಂದಿನ ಮುಂಚೆ ಕೊಟ್ಟಂಗಾಗತ್ತೇನೋ ಅಷ್ಟೇ. ಓಕೆ, ಸ್ವಲ್ಪ ಹಬ್ಬ ಗಿಬ್ಬ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಆಗ್ಬಿಟ್ಟಿದ್ದಾವೆ. ಎಲ್ಲದನ್ನು ಕರೆಕ್ಟ್ ಮಾಡಿಕೊಂಡು ಪ್ರಾಜೆಕ್ಟ್ ಮತ್ತೆ ಆನ್ಲೈನ್ ತೊಗೊಂಬರ್ಬೇಕು. ಇವತ್ತಿಗೆ ಆಲ್ಮೋಸ್ಟ್ ಎಲ್ಲ ಮುಗಿಯುತ್ತೆ. ಎಲ್ಲದು ಸಣ್ಣ ಪುಟ್ಟ ಡಿಸೈನಿಂಗ್ ವರ್ಕ್ಗಳಿದ್ದಾವೆ, ಏನೇನು ಅದನ್ನೆಲ್ಲ ಕಲರ್ ಕೋಡಿಂಗು ಇದೆಲ್ಲ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟು ಸುಮಾರು ಆದಂಗೆ. ನಿನ್ನೆ ಎಲ್ಲಿಗೆ ಬಿಟ್ಟಿದ್ವಿ ಅನ್ನೋದು ತೋರಿಸ್ತೀನಿ. ಲೋಡ್ ಆಗ್ತಾಯಿದೆ. ಓಕೆ, ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂದಂಗೆ ಆಯಿತು, ಮತ್ತು ಹಾಗೆ ಮಳೆ ಹೊಡಿತಾ ಇದೆ. ಏನೋ ಗೊತ್ತಾಗಿಲ್ಲ ಎಂತ ಅಂತ. ಇಲ್ಲಿ ತನಕ ಆಗಿದೆ. ನಿನ್ನೆ ನೋಡ್ದಂಗೆ ಇದಿಷ್ಟು ಇವತ್ತು ಕಂಪ್ಲೀಟ್ ಮಾಡಿ ಅವರಿಗೆ ಫುಲ್ ವಿತ್ ಕಲರ್ ಕೋಡಿಂಗ್ ಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ಇಮೇಜಸ್ ಕಳಿಸ್ತೀವಿ. ಪ್ರೆಸೆಂಟೇಷನ್ನು ಡೌಟ್ ಅನಿಸುತ್ತೆ, ಯಾಕಂದರೆ ಈಗ ಆಲ್ರೆಡಿ ಸುಮಾರು ಟೈಮ್ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ಮಾಡಿ ಕೊಟ್ಟು ಅವ್ರದ್ದು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಚೇಂಜಸ್ ಹೇಳಿದ್ರೆ ಚೇಂಜಸ್ ಮಾಡಿಕೊಡ್ತೀವಿ, ಚೇಂಜಸ್ ಇಲ್ಲ ಅಂದರೆ ತುಂಬ ಖುಷಿ. ಅದರಷ್ಟು ಖುಷಿ ಅದಿಲ್ಲ. ಓಕೆ, ಮಾಡೋಣ. ಇವತ್ತು ಮಾಡಿದ ವರ್ಕ್ ಈ ಥರ ಇದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ರಾ ಇಮೇಜು ಪ್ಲಸ್ ಕಲರ್ಸ್ಗಳು, ಪೇಂಟ್ ಯಾವ ಕಲರ್ ಬೇಕು ಏನು ಎತ್ತ ಹಾಕಲ್ಲ, ಅದನ್ನು ಕಲರ್ ಗ್ರೇಡಿಂಗ್ ಅಂತೀವಿ ನಾವು. ಅದನ್ನು ಫುಲ್ ಗ್ರೇಡಿಂಗ್ ಮಾಡಿಕೊಡಲ್ಲ, ಯಾಕಂದರೆ ಕ್ಲೈಂಟ್ ಏನೇ ಚೇಂಜಸ್ ಇದ್ದರೂ ಹೇಳಿದ್ರು ಅದರಲ್ಲಿ ಚೇಂಜ್ ಮಾಡ್ತೀವಿ. ಇಲ್ಲ ಫೈನಲ್ ಇದೇ ಇಮೇಜ್ ಸಾಕು ನನಗೆ ಅಂತ ಹೇಳಿದಾಗ ಫುಲ್ ಕಲರ್ ಗ್ರೇಡ್ ಕೊಟ್ಟು ಫುಲ್ ರೆಂಡರ್ ಇಮೇಜ್ ಇಟ್ಟು ಕೊಡ್ತೀವಿ. ಬಟ್ ನಮ್ಮದು ಬೇಸಿಕ್ ಅಂದ್ರೂ ನಿಮಗೆ 4K ಲೆವೆಲ್ ಇದ್ದೇ ಇರುತ್ತೆ, ಬಟ್ ಅದು 8K ಲೆವೆಲಲ್ಲಿ ತೆಗಿತೀವಿ. ರೆಂಡ್ರಿಂಗ್ ಇದು ಯಾವತ್ತೇ ಇದು ಮಾಡ್ತೀವಲ್ಲ ನಾವು, ಎನ್ಸ್ಕೇಪ್ ಆಗಲಿ ಸುಮಾರು ಥರ ರೆಂಡ್ರಿಂಗ್ ಇಂಜಿನ್ಗಳಿದ್ದಾವೆ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿರೋದು. ಯಾಕಂದರೆ ನಮಗೆ ಸ್ಕೆಚಪ್ಪು ಮತ್ತು ಎನ್ಸ್ಕೇಪು ಇದಾದಷ್ಟು ಯಾವುದು ಬೇರೆದು ಇಷ್ಟ ಆಗಲ್ಲ. ಬಟ್ ಈಗ ಇನ್ನೂ ಅಪ್ಡೇಟೆಡ್ ಇದ್ದಾವೆ, ಕಲಿಬೇಕು, ಏನು ಮಾಡೋಂಗಿಲ್ಲ. ಇಮೇಜ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಥರ ಇರುತ್ತೆ. ನಿಮಗೆ ಇಲ್ಲೇ ಗೊತ್ತಾಗತ್ತೆ ಇಮೇಜ್ ಕ್ಲಾರಿಟಿ ಎಷ್ಟಿದೆ ಅಂತೇಳಿ. ಇದನ್ನು ಬೇಸಿಕ್ ನಾವು ಕೊಡೋದು ಅವರಿಗೆಲ್ಲ, ಕ್ಲೈಂಟಿಗೆ. ಫುಲ್ಲು ಇಮೇಜ್ ತೆಗೆದಾಗ ಇನ್ನೂ ಚೆಂದ ಕಾಣುತ್ತದೆ ಆ್ಯಕ್ಚುಲಿ. ಓಕೆ, ಇದಾಗಿತ್ತು ಇವತ್ತಿನ ಸ್ಕೆಚಪ್ ರಿಲೇಟೆಡ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ವಿಡಿಯೋ ನೋಡೋರು ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಡೂ ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ, ಈಗ ಆಫೀಸ್ ಕ್ಲೋಸ್ ಮಾಡಿ ಹೊರಡಬೇಕು. ಫೈನಲಿ ಮನೆಗೆ ಬಂದ್ವಿ. 50 ಸ್ವಲ್ಪ ಬೇಗ ಬಂದಿದ್ವಿ. ಒಂದು ಫೋನಲ್ಲಿದ್ದೆ, ಸೊ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡ್ತಿದ್ದೆ. 11:10 ಆಗಿದೆ. ಓಕೆ, ಮತ್ತೊಂದು ಇವತ್ತಿನ ಬ್ಲಾಗಲ್ಲಿ ಆಲ್ಮೋಸ್ಟ್ ನಾನು ಆಫೀಸ್ ರಿಲೇಟೆಡು ಮತ್ತು ಸ್ಕೆಚಪ್ ರಿಲೇಟೆಡೇ ಹೇಳಿದ್ದೀನಿ ಇವತ್ತು. ಬಟ್ ಇವತ್ತು ಯಾವುದೇ ರೆಂಡ್ರಿಂಗ್ ಮಾಡೋಕ್ಕೂ ಮುಂಚೆ ರೆಂಡ್ರಿಂಗ್ ಸೆಟ್ಟಿಂಗನ್ನು ಮತ್ತು ರೆಂಡ್ರಿಂಗ್ ಇಂಜಿನ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ
ತುಂಬ ಮೇಜರ್ ಇಂಪ್ಯಾಕ್ಟ್ ಕೊಡುತ್ತೆ. ಯಾಕಂದರೆ ಅದರಲ್ಲಿ ನೀವು ಸುಮಾರು ಥರ ರೆಂಡ್ರಿಂಗ್ ಇಂಜಿನ್ಗಳಿದ್ದಾವೆ. ಇನ್ಸ್ಕೇಪ್ ಇದೆ, ವೀರೇ ಇದೆ, D5 ಅಂತೇಳಿ ಹೊಸದು ಬಂದಿದೆ, ಸುಮಾರು ಥರ ಇದ್ದಾವೆ. ಅದರಲ್ಲಿ ನೀವು ಯಾವ್ದನ್ನ ನೋಡಿಕೊಂಡು ಚಾಯ್ಸ್ ಮಾಡಿ ಒಂದ್ರ ಮೇಲೆ ಅದಕ್ಕಾದ್ರು ಸ್ಟಿಕ್ ಆನ್ ಆಗಿ. ಮಾರ್ಕೆಟ್ ಯಾವುದೇ ಥರ ಲೈಕ್ ನಿಮ್ಮ ಫ್ರೆಂಡು ವೀರೇ ಕಲ್ತ್ನಾ, ನಾನು ವೀರೇ ಕಲಿತೀನಿ ಅಂತ ಹೋಗ್ಬಿಡಿ. ಅದು ನಿಮಗೆ ಸೂಟೇಬಲ್ ಇದೆಯಾ, ನಿಮಗೆ ಅದು ಯಾವುದಕ್ಕೆ ಸೂಟೇಬಲ್ ಆಗುತ್ತೆ, ಏನು ಎತ್ತ ಅನ್ನೋದನ್ನು ನೋಡ್ಕೊಳ್ಳಿ. ವೀರೇ, ಇನ್ಸ್ಕೇಪು, D5 ಇದರಲ್ಲೆಲ್ಲ ಏನು ಡಿಫ್ರೆನ್ಸ್ಗಳೇನು ಅಂತ ಮುಂದೆ ಬರೋ ಬ್ಲಾಗಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಸಿವಿಲ್ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಒಂದು ಎನ್ಕರೇಜ್ಮೆಂಟ್ ಕೊಡುತ್ತೆ. ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಇನ್ನೂ ತುಂಬ ಖುಷಿ ಆಗುತ್ತೆ. ಹಾಗೂ ಬೆಲ್ ಬಟನ್ ಒತ್ತನ್ನು ಮರೆಯೋಕ್ಕೆ ಹೋಗ್ಬಿಡಿ. ಸಿವಿಲ್ ಟಿಪ್ ಅಂತ ಕೊಡೋದಿದ್ರೆ ನಿನ್ನೆ ಕಾಲಮ್ ಶಟರ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಮಧ್ಯೆ ಕಾಲಮ್ ಶಟರ್ಸ್ ಅಂತ ಬಂತು. ಶಟ್ರಿಂಗ್ ಅಂತ ಪಾರ್ಟ್ ಬಂದಾಗ ಶಟರ್ಸ್ಗಳು, ಈಗ ನೀವು ಒಂದು ಮೋಲ್ಡ್ ಅಂತೀವಿ, ಮೋಲ್ಡ್ ಹಾಕಬೇಕು, ಈಗ ಲೋಕಲಿ ಎಲ್ಲ ಮೋಲ್ಡ್ ಹಾಕಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಮೋಲ್ಡನ್ನ ಹಾಕಬೇಕಾದ್ರೆ ನಾವು ಏನೇನನ್ನ ಫಸ್ಟ್ ಅಬ್ಸರ್ವ್ ಮಾಡಬೇಕು ಅನ್ನೋದು ಹೇಳಬೇಕು. ಮೋಲ್ಡು ಬಿಫೋರ್ ಕಾಂಕ್ರೀಟಿಗೆ ಫಸ್ಟು ಲೈಟಾಗಿ ಎಲ್ಲದೋ ಒಂದು ತಕ್ಕ ಮಟ್ಟಿಗೆ ಆಯಿಲ್ ಆಗಿರಬೇಕು. ತುಂಬ ಎಕ್ಸಸ್ ಆಯಿಲ್ ಆದ್ರೂ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಕಾಂಕ್ರೀಟಲ್ಲಿ ಬಾಂಡು ಮತ್ತು ಪ್ಯಾಚಸ್ಗಳು ಫಾರ್ಮ್ ಆಗುತ್ತೆ, ಇದೊಂದಿರುತ್ತೆ. ಮತ್ತು ಶಟರ್ಗಳು ಒಂದು ಸತಿ ಪ್ರೊವೈಡ್ ಆಗಾದ್ಮೇಲೆ ಫುಲ್ಲು ಕ್ಲಿಯರ್ ಆಯಿತು, ಇನ್ನು ನಾವೇನು ಕ್ಯಾಶ್ ಮಾಡ್ತೀವಿ ಅನ್ನೋಕ್ಕೂ ಮುಂಚೆ ಒಂದು ಸತಿ ಆ ಬೋಲ್ಟ್ ನಟ್ಗಳನ್ನೆಲ್ಲ ಒಂದು ಸತಿ ಟೈಟ್ ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಬೇಕು. ಮತ್ತು ಎಷ್ಟು ಸಫಿಷಿಯೆಂಟ್ ಕವರ್ ಕೊಟ್ಟಿರ್ತೀರ ಅದ್ರ ಮೇಲೆ ನೀವು, ಈಗ ಒಂದು ಕಾಲಮ್ ಅಂತ ಬಂದಾಗ 25 mm ಕವರ್ ಇರಲೇಬೇಕು. ಲೀಸ್ಟ್ 20 mm ಅಂತನಾದ್ರು ಕೊಡಬೇಕು. ಸ್ಟ್ಯಾಂಡರ್ಡ್ಸ್ ಪ್ರಕಾರ 25 mm ಕವರ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ರಾಡು ಡೈರೆಕ್ಟಾಗಿ ಇದಕ್ಕೆ ಬಂದು ಬೀಳಬಾರ್ದು ಅಂತ. ಕವರ್ ಏನಕ್ಕೆ ಕೊಡೋದು ಅಂದರೆ ರಾಡಿಗೆ ಒಂದು ಆ ಕಡೆ ಈ ಕಡೆಗೆ ಕಾಂಕ್ರೀಟಿಗೆ ಸ್ಪೇಸ್ ಸಿಗಲಿ ಅನ್ನೋದಕ್ಕೋಸ್ಕರ ಕವರ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕವರಿಂಗ್ ಬ್ಲಾಕ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ 0.005% ಇರಲ್ಲ. 200 ರೂಪಾಯಿ 300 ರೂಪಾಯಿ ಬಾಕ್ಸ್ ಎಲ್ಲ ಇರುತ್ತೆ. ಬೀಮಿನ್ ಕವರಿಂಗ್ ಬ್ಲಾಕೇ ಬೇರೆ ಇರುತ್ತೆ, ಫೌಂಡೇಶನಿಗೆ ಬೇರೆ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಕವರಿಂಗ್ ಬ್ಲಾಕನ್ನು ಯೂಸ್ ಮಾಡಿ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಲ್ಡಿಂಗ್ ನಿಮ್ಮ ಕಾಂಕ್ರೀಟಲ್ಲಿ ಅಲೈನ್ಮೆಂಟ್, ವರ್ಟಿಕಲ್ ಅಲೈನ್ಮೆಂಟ್ನ ಕಾಪಾಡೋಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ, ಶುಭರಾತ್ರಿ.